ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಒಂದು ಸ್ವಲ್ಪ ನಗಿಸೋಣ ಅಂತ ಇದ್ದೀನಿ. ದಯವಿಟ್ಟು ನಗು ಬರಲಿಲ್ಲ ಅಂತಂದ್ರೆ ನಗೋಕ್ ಟ್ರೈ ಮಾಡಿ. ಆಮೇಲೆ ಎಲ್ಲವೂ ಹೆಂಡತಿಯರ ಮೇಲೆ ಇರೋದ್ರಿಂದ ಹೆಂಡತಿ ಏನಾದ್ರು ಅನ್ಕೊಂತಾಳ ಅಂತ ನಗೋದ್ ಬಿಟ್ಟು ಸುಮ್ಮನೆ ಕುತ್ಕೋಬೇಡಿ. ಯಾಕಂದ್ರೆ ನಗೋದನ್ನ ಜಾಸ್ತಿ ಹಿಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಹಾಗೆ ರೀತಿ ಯಾವಾಗಾದ್ರೂ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಚಪ್ಪಾಳೆ ಹೊಡೆದು ತೋರಿಸಿ, ಚಪ್ಪಾಳೆ ಹೊಡಕ್ಕೆ ಹೆದರಬೇಡಿ. ಹೆಂಡತಿ ಏನಾದ್ರು ಅನ್ಬೋದು ಅನ್ಕೊಂಡಿದ್ರೆ ಮನೆಗೆ ಹೋಗಿ ಸರಿ ಮಾಡ್ಕೋಬಹುದು. ಮೊದಲನೇ ಕವನ, ನಾನು ದಿವಸ ಊಟ ಮಾಡಿದ್ಮೇಲೆ ನನ್ನ ಹೆಂಡತಿ ಜೊತೆಗೆ ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋಣ ಅಂತ ನಾನು ಟ್ರೈ ಮಾಡ್ತಾ ಇರ್ತೀನಿ. ಆದ್ರೆ ಅವಳದೇನೋ ಪ್ಲಾನೇ ಬೇರೆ ಇರುತ್ತೆ. ದಿನ ರಾತ್ರಿ ಊಟದ ನಂತರ ನಾನು ಕಾಯುತ್ತಿರುತ್ತೇನೆ ನನ್ನವಳನ್ನ ತೋಳಿಂದ ಬಳಸಲು. ದಿನ ರಾತ್ರಿ ಊಟದ ನಂತರ ನಾನು ಕಾಯುತ್ತಿರುತ್ತೇನೆ ನನ್ನವಳನ್ನು ತೋಳಿಂದ ಬಳಸಲು. ಅವಳು ಕೂಡ ಕಾಯುತ್ತಿರುತ್ತಾಳೆ ನನ್ನಿಂದ ಪಾತ್ರೆ ತೊಳಿಸಲು. ಹಾಗೆ ಏನೋ ಅದನ್ನ ಕೊಡಿಸ್ತೀನಿ ಇದನ್ನ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತೀನಿ. ಬಟ್ ಅಂದ್ರು ಸಿಟ್ಟಾಗಿ ಕುಂತಾಗ ರಮಿಸೋಣ ಅಂತ ಹೋದಾಗ ಈ ರೀತಿ ಆಗುತ್ತೆ. ಪ್ರಿಯೆ, ತಂದು ಕೊಡಲೇನು ನಿನಗೆ ಬಾಲಿನಲ್ಲಿರುವ ಚಂದಿರ ತಾರೆ. ಪ್ರಿಯೆ, ತಂದು ಕೊಡಲೇನು ನಿನಗೆ ಬಾಲಿನಲ್ಲಿರುವ ಚಂದಿರ ತಾರೆ. ಅವಳೆಂದಳು, ಮೊದಲು ತಂದು ಕೊಡಿ ನಾ ಕೇಳಿರುವ ರೇಷ್ಮೆ ಸೀರೆ. ಇವಾಗ ಕೆಲವರು ಬಸರಿ ಬಯಕೆ ಇದ್ದಾಗ ಹಲವಾರು ತರದ ಬಯಕೆಗಳಿರ್ತಾವ. ನಮ್ಮ ಫ್ರೆಂಡ್ ಒಬ್ಬ ಬಂದ, ಅವನ ಹೆಂಡತಿ 3 ತಿಂಗಳು ಬಸರಿದ್ದು. ನನ್ನ ಹೆಂಡತಿಗೆ ಬಸರಿ ಬಯಕೆ ಅವಳಿಗೆ ಕೇಳಿದ್ದ ತಂದು ಕೊಟ್ಟು ಸಾಕಾಗಿ ಹೋಗಿದೆ ಅಂತ. ಹೌದಾ, ಅದು ಒಂದು ಒಳ್ಳೆ ಕೆಲಸ ಆಯ್ತು ಬಿಡು. ಏನ್ ಕೇಳ್ತಾ ಇದ್ದಾಳೆ ನೀನ್ ಹೆಂಡತಿ ಅಂತಂದ್ರೆ ಬೇವಿನ ಸೊಪ್ಪು ಕೇಳ್ತಾ ಇದ್ದಾಳೆ. ಬೇವಿನ ಸೊಪ್ಪು ತಿನ್ನೋ ಅದಕ್ಕೆ ಒಳ್ಳೆ ಬಯಕೆ ಕಣೋ. ಆದ್ರೆ ನನ್ನ ಹೆಂಡತಿಗೆ ಬಸರಿ ನನಗೂ ಈಗ ಮಗು ಇದೆ. ಬಟ್ ನನ್ನ ಹೆಂಡತಿನ ಬಸರಿದ್ದು ಅವಳಿಗೆ ಏನು ಬೈಕೆನೇ ಇರ್ಲಿಲ್ಲ. ಆದ್ರೂ ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ. ಯಾಕೆ ಏನಾಯ್ತು ಅಂತ ಕೇಳಿದಕ್ಕೆ ನಾ ಈ ಕವನ ಹೇಳಿದೆ. ಕೆಲವು ಹೆಂಗಸರಿಗೆ ಬಸರಿ ಬಯಕೆ ಬಂದಾಗ ತಿನ್ನುತ್ತಾರಂತೆ ಬೇವಿನ ಎಲೆ. ಕೆಲವು ಹೆಂಗಸರಿಗೆ ಬಸರಿ ಬಯಕೆ ಬಂದಾಗ ತಿನ್ನುತ್ತಾರಂತೆ ಬೇವಿನ ಎಲೆ. ನನ್ನ ಹೆಂಡತಿಗೆ ಬಸರಿನ ಬಯಕೆ ಇರಲಿಲ್ಲ, ಆದರೂ ತಿಂದಳು ನನ್ನ ತಲೆ. ಅದೇ ರೀತಿ ನಾವು ಹೆಂಡತಿ ಇಂಡಿಯಾಗೆ ಹೋದಾಗ ಫ್ರೀಜರ್ ಅಲ್ಲೆಲ್ಲ ಐಟಮ್ಸ್ ತುಂಬಿಡ್ಸಿಬಿಟ್ಟಿರ್ತಾರೆ. ಫ್ರೀಜರ್ ಅಲ್ಲಿ ಏನೇನು ಇಡಬಾರ್ದು ಅದನ್ನೆಲ್ಲ ಇಟ್ಬಿಟ್ಟಿರ್ತಾರೆ. ಅದೇ ರೀತಿ ನಾನು ಹೆಂಡತಿ ಇಂಡಿಯಾಗೆ ಹೋಗಿದ್ದು, ಫ್ರೀಜರ್ ಫುಲ್ ಇತ್ತು, ಊಟ ಮಾಡಿದೆ, ನಿದ್ದೆ ಬರಲಿಲ್ಲ. ಯಾಕಂದ್ರೆ ಹೆಂಡತಿ ದೂರ ಇದ್ರೆ ನಿದ್ದೆ ಬರಲ್ಲ ಅನ್ಕೊಂಡು ಫೋನ್ ಮಾಡಿದ್ರು ಇಂಡಿಯಾಗೆ ಫೋನ್ ಮಾಡಿ ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಪ್ರಿಯೆ, ನಿನ್ನ ವಿರಹದಲ್ಲಿ ಬರುವುದಿಲ್ಲ ರಾತ್ರಿಯೆಲ್ಲ ನಿದ್ದೆ. ಪ್ರಿಯೆ, ನಿನ್ನ ವಿರಹದಲ್ಲಿ ಬರುವುದಿಲ್ಲ ರಾತ್ರಿಯೆಲ್ಲ ನಿದ್ದೆ. ಅವಳೆಂದಳು, ತಿಂದು ಮಲಗಿ ಫ್ರೀಜರ್ ನಲ್ಲಿ ಇಟ್ಟಿರುವ ರಾಗಿ ಮುದ್ದೆ. ಫ್ರೀಜರ್ ನಲ್ಲಿ ರಾಗಿ ಮುದ್ದೆ ಕೂಡ ಇರುವಂತ ಕಾಲ ಬಂದಿದೆ. ಆದ್ರೆ ಫ್ರೀಜರ್ ನಲ್ಲಿ ರಾಗಿ ಮುದ್ದೆ ಇಟ್ಟದು ಹುಷಾರಾಗಿರ್ಬೇಕು. ಯಾಕಂದ್ರೆ ಅದು ನಿಮ್ಗೆ ಮೈಕ್ರೋವೇವ್ ನಲ್ಲಿ ಇಟ್ಟು ಊಟ ಮಾಡಕ್ ಆಗೋದು. ಸಿಟ್ಟಾಗ ಫ್ರೀಜರ್ ನಲ್ಲಿ ರಾಗಿ ಮುದ್ದೆ ತೆಗೆದು ಬಿಟ್ಟ ಅಂದ್ರೆ ತೆರೆ ಹೊಡೆಯುತ್ತೆ. ಅದೇ ರೀತಿ ಮದುವೆಗಿಂತ ಮುಂಚೆ ಒಳ್ಳೊಳ್ಳೆ ಪ್ರಾಮಿಸ್ ಮಾಡಿರ್ತಾರೆ ಅವ್ರ ಮನೆಯವರು. ಸೊ ಅದೇ ರೀತಿ ನಾ ಮದುವೆ ಮಗಕ್ಕಿಂತ ಮುಂಚೆ ಅವಳಮ್ಮ ಬಹಳ ಪ್ರಾಮಿಸ್ ಮಾಡಿದ್ರು. ಅಂದು ಅವಳಮ್ಮ ಅಂದಿದ್ದರು, ಮಗಳು ಚೆನ್ನಾಗಿ ಮಾಡುತ್ತಾಳೆ ಜೋಳದ ರೊಟ್ಟಿ. ಅಂದು ಅವಳಮ್ಮ ಅಂದಿದ್ದಳು, ಮಗಳು ಚೆನ್ನಾಗಿ ಮಾಡುತ್ತಾಳೆ ಜೋಳದ ರೊಟ್ಟಿ. ಆ ಮಾತು ನಂಬಿ ಮದುವೆಯಾದೆ, ಮಲಗುತ್ತೇನೆ ದಿವಸ ಖಾಲಿ ಹೊಟ್ಟಿ. ಅದೇ ರೀತಿ ಇನ್ನೊಂದು ಕವನ, ಮದುವೆಯಾಗಿ ಹೊಸದರಲ್ಲಿ ನನ್ನವಳು ಬಾಯಿ ಬಿಟ್ಟರೆ ಮನೆ ತುಂಬಾ ಕಿಲಾಕಿಲ. ಮದುವೆಯಾಗಿ ಹೊಸದರಲ್ಲಿ ನನ್ನವಳು ಬಾಯಿ ಬಿಟ್ಟರೆ ಮನೆ ತುಂಬಾ ಕಿಲಕಿಲ. ಇಂದು ನನ್ನವಳು ಬಾಯಿ ಬಿಟ್ಟರೆ ಮನೆ ತುಂಬಾ ಕೋಲಾಹಲ. ಅದೇ ರೀತಿ ನನ್ನ ಹೆಂಡತಿಗೆ ಅಡಿಗೆ ಮಾಡಕ್ ಬರಲ್ಲ, ಒಪ್ಕೊಂತೀನಿ. ಆದ್ರೆ ಸ್ವಭಾವದಲ್ಲಿ ತುಂಬಾ ಡೀಸೆಂಟ್ ಆಗಿರ್ತಾರೆ ನನ್ನ ಹೆಂಡತಿ. ಸೊ ಅದೇ ರೀತಿ ಆ ಕವನ ಯಾವ ರೀತಿ ಡೀಸೆಂಟ್ ಆಗಿದ್ದಾಳೆ ಅಂತ ಹೇಳಕ್ಕೆ, ನನ್ನವಳಿಗೆ ಅಡುಗೆ ಮಾಡೋದಂದ್ರೆ ಅಷ್ಟಕ್ಕಷ್ಟೇ. ನನ್ನವಳಿಗೆ ಅಡುಗೆ ಮಾಡೋದಂದ್ರೆ ಅಷ್ಟಕ್ಕಷ್ಟೇ, ಸ್ವಭಾವ ಮಾತ್ರ ತುಂಬಾ ಡೀಸೆಂಟ್ ರೀ. ನನ್ನವಳಿಗೆ ಅಡುಗೆ ಮಾಡೋದಂದ್ರೆ ಅಷ್ಟಕ್ಕಷ್ಟೇ, ಸ್ವಭಾವ ಮಾತ್ರ ತುಂಬಾ ಡೀಸೆಂಟ್ ರೀ. ಅವಳು ಮಾಡಿದ ಅಡುಗೆ ತಿಂದ ದಿವಸ ನಮ್ಮ ಮನೆ ಮಂದಿಗೆಲ್ಲ ಡೀಸೆಂಟ್ ರೀ. ಅದೇ ಕೆಲವೊಂದು ಇದನ್ನ ನೋಡಿರ್ಬೋದು ನೀವು. ಅಂದ್ರೆ ಫಾಸ್ಟ್ ಫುಡ್ ಗಳಿಗೆ ಹೋಗುವಂತ ಕಾಲ ಯಾವಾಗ ಬರುತ್ತೆ ಅಂದ್ರೆ, ಹೆಂಡತಿಯವರು ಏನಾದ್ರೂ ಕೈವಾಡ ಇದ್ರೆ ಅಷ್ಟೇ ಫಾಸ್ಟ್ ಫುಡ್ ಗಳು, ಬರ್ಗರ್ ಕಿಂಗ್ ಗಳಿಗಾಗಲಿ ಮ್ಯಾಕ್ಡೊನಾಲ್ಡ್ಸ್ ಗಾಗಿ ಹೋಗುವಂತ ಕಾಲ ಬರುತ್ತೆ. ಅದರ ಮೇಲೆ ಒಂದು ಕವನ, ಆಫೀಸಿನಿಂದ ಲೇಟ್ ಆಗಿ ಬಂದರೆ ಹೆಂಡತಿಯ ಮುಖ ಕೋಪದಲ್ಲಿ ಕೋಲಾರ ಗೋಲ್ಡ್. ಆಫೀಸಿನಿಂದ ಲೇಟಾಗಿ ಬಂದರೆ ಹೆಂಡತಿಯ ಮುಖ ಕೋಪದಲ್ಲಿ ಕೋಲಾರು ಗೋಲ್ಡು. ಅಂದಿನ ರಾತ್ರಿ ಊಟಕ್ಕೆ ನನಗೆ ಗತಿ ಮ್ಯಾಕ್ಡೊನಾಲ್ಡ್. ನನ್ನ ಹೆಂಡತಿಯ ಮಾಮೂಲು ರಾಗ ಚಪಾತಿಗೆ ಮನೆಯಲ್ಲಿ ಇಲ್ಲ ಹಿಟ್ಟು. ನನ್ನ ಹೆಂಡತಿಯ ಮಾಮೂಲು ರಾಗ ಚಪಾತಿಗೆ ಮನೆಯಲ್ಲಿ ಇಲ್ಲ ಹಿಟ್ಟು. ಅನ್ನುತ್ತಾಳೆ, ನಡೀಲಿ ಹೋಗೋಣ ಪಿಜ್ಜಾ ಹಟ್ಟು. ಅದೇ ರೀತಿ ಇವಾಗ ನೀವು ನ್ಯೂಸ್ ಅನ್ನು ನೋಡ್ತಾ ಇರ್ತೀರ. ನ್ಯೂಸ್ ನೋಡಿದಾಗ ಗೊತ್ತಾಗುತ್ತೆ ಏನು ಈ ಅಮೆರಿಕದ ಕೆಲವು ನ್ಯೂಸ್ ಗಳನ್ನ ನ್ಯೂಸ್ ಚಾನಲ್ ನೋಡ್ತಾ ಇರ್ತಾರೆ.
ಅದೇ ರೀತಿ ನೀವು ಬುಷ್ ಬಗ್ಗೆ ಕೇಳ್ಬೋದು. ಅದೇ ರೀತಿ ಮಾನ್ಯ ಮಾಡೋಣ ಅವರು ಆಫ್ರಿಕಾದಿಂದ ಇದು ಅಡಾಪ್ಟ್ ಮಾಡ್ಕೊಂಡ್ ಎಲ್ಲ ಅಡಾಪ್ಟ್ ಮಾಡ್ಕೊಳ್ಳೋ ಕಾಲ ಸುಮ್ಮನೆ ಯಾರು ಕಷ್ಟಪಟ್ಟು 9 ಯಾರು ಅಂತ ಅಡಾಪ್ಟ್ ಈಸಿ ಬೇಕು. ಸೊ ಆ ರೀತಿ ಆಫ್ರಿಕಾದಿಂದ ಅಡಾಪ್ಟ್ ಮಾಡ್ಕೊಂಡ್ ಬಂದ್ರು. ಈ ನ್ಯೂಸ್ ಗಳನ್ನ ಕೇಳ್ಬೋದು. ಅದೇ ರೀತಿ ಯಾರು ಡೈವರ್ಸ್ ಕೊಡ್ತಾರೆ, ಯಾರು ಇದು ಮಾಡ್ತಾರೆ, ಜೆನಿಫರ್ ಲೋಪೆಸ್ ಅವಳಿಗೆ ಡೈವರ್ಸ್ ಕೊಟ್ಟರು, ಈ ತರದ ಕಾಮನ್ ನ್ಯೂಸ್ ಗಳನ್ನ ಕೇಳ್ತಾರೆ. ಆ ನ್ಯೂಸ್ ಗಳನ್ನ ಆಧರಿಸಿದ ಈ ಕವನಗಳು. ಆಗ ಕಾರಣವಿಲ್ಲದೆ ಇರಾಕಿಗೆ ನುಗ್ಗಿ ಯುದ್ಧ ಮಾಡಿದ ಜಾರ್ಜ್ ಬುಷ್. ಆಗ ಕಾರಣವಿಲ್ಲದೆ ಇರಾಕಿಗೆ ನುಗ್ಗಿ ಯುದ್ಧ ಮಾಡಿದ ಜಾರ್ಜ್ ಬುಷ್ ಈಗ ವಿರಾಟ್ ವಿಷಯಕ್ಕೆ ಎತ್ತಿದ ಕೂಡಲೇ ಅಂತಾನೆ ಉಶ್ ಉಶ್. ನನ್ನವಳಿಗೆ ನಾನೆಂದೆ ನಮ್ಮದೊಂದು ಸ್ವಂತ ಮಗು ಮಾಡೋಣ, ನನ್ನವಳಿಗೆ ನಾನೆಂದೆ ನಮ್ಮದೊಂದು ಸ್ವಂತ ಮಗು ಮಾಡೋಣ. ಅವಳೆಂದಳು ಆಫ್ರಿಕಾದಲ್ಲಿ ಫ್ರೀ ಸಿಗುತ್ತವಂತೆ, ತಂದಿರುವ ಮೊನ್ನೆ ಮಾಡೋಣ. ಅದೇ ರೀತಿ ನಮ್ಮ ಫ್ರೆಂಡ್ ಒಬ್ಬ ತಾತ ಇದ್ರು, ಅಜ್ಜ. ಅವ್ರಿಗೆ 90 ಇಯರ್ಸ್, ಅವ್ರ ಹೆಂಡತಿಗೆ 80 ಇಯರ್ಸ್. ಇಬ್ರು ಚೆನ್ನಾಗಿದ್ರು. ನಮ್ಮ ಅಜ್ಜನಿಗೆ ಬರೀ ಪಾಪ್ ಮ್ಯೂಸಿಕ್ ನೋಡೋ ಆಸೆ. ಈ ಅಮೆರಿಕನ್ ಎಲ್ಲ ಪಾಪ್ ಗಾಯಕರ ಹೆಸರನ್ನ ಹೇಳ್ತಾರೆ. ಅದಕ್ಕೆ ಅವ್ರ ಮಗ ಹೇಳಿದಂತೆ, ಅಲ್ಲರಿ ಅಜ್ಜಿ ವಯಸ್ಸಲ್ಲಿದ್ದಾಗ ಹೇಗಿದ್ರು ಅಂತ ಹೇಳಿದಕ್ಕೆ ಅವ್ರು ಹೇಳಿದಂತೆ, ಆಗಿರಬಹುದು ನಿಮ್ಮ ಅಜ್ಜಿಗೆ 80ರ ಓಲ್ಡ್ ಏಜ್, ಆಗಿರಬಹುದು ನಿಮ್ಮ ಅಜ್ಜಿಗೆ 80ರ ಓಲ್ಡ್ ಏಜು, ನನ್ನ ಪಾಲಿಗೆ ನಿಮ್ಮ ಅಜ್ಜಿನೇ ಜೆನಿಫರ್ ಲೋಪೆಜ್. ಆಮೇಲೆ ಮನೆ ಅಂದ್ಮೇಲೆ ಲಾ ಇರ್ತಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಲಾ ಅಂತ ಇರುತ್ತೆ. ಆದ್ರೆ ಮನೆಯಲ್ಲಿ ಲಾ ಯಾರು ಮಾಡೋದು? ಹೆಂಡತಿ. ಮತ್ತೆ ಯಾರು ಮಾಡ್ತಾರೆ? ಹೆಂಡತಿ. ಅಮ್ಮನ ರೂಲ್ಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನನ್ನವಳ ಅಮ್ಮ ಮಾಡಿದ್ದೇ ಲಾ, ನಮ್ಮ ಮನೆಯಲ್ಲಿ ನನ್ನವಳ ಅಮ್ಮ ಮಾಡಿದ್ದೇ ಲಾ, ಅದಕ್ಕಲ್ಲವೇ ಅವರಿಗೆ ಅನ್ನೋದು ಮದರ್ ಇನ್ ಲಾ. ನಮ್ಮ ಫ್ರೆಂಡ್ ಓಡೋಡಿ ಬಂದ ಬೆಳಗ್ಗೆ, ಏನಪ್ಪಾ ಈಗ ಓಡಾಡಿ ಬರ್ತೀವಿ ಯಾಕೋ ಅಂತಂದ್ರೆ, ಇಲ್ಲ ಕಣ ಇವತ್ತಿಂದ ನಮ್ಮ ಮನೆಯಲ್ಲಿ ಡಿಶ್ ವಾಷರ್ ಯೂಸ್ ಮಾಡ್ತಾ ಇಲ್ಲ, ದುಡ್ಡು ಬೆಳೀತೆ ಅಂತಂದ. ಯಾಕೆ ಡಿಶ್ ವಾಷರ್ ಯಾಕೆ ಯೂಸ್ ಮಾಡಲ್ಲ, ಈ ಪಾತ್ರ ತೊಡಕ್ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲ ಕೇಳು ಅಂತ ಹೇಳಿದ. ಡಿಶ್ ವಾಷರ್ನ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ಇನ್ನು ಮುಂದೆ ಮತ್ತೆ, ಡಿಶ್ ವಾಷರ್ನ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ಇನ್ನು ಮುಂದೆ ಮತ್ತೆ, ಏಕೆಂದರೆ ಇಂಡಿಯಾದಿಂದ ಬಂದಿದ್ದಾರೆ ನಮ್ಮ ಅತ್ತೆ. ನನ್ನ ಮಗಗೆ ಇವಾಗ 1 ಮಂತ್, ಅವನ ಹೆಸರು ಮಾನವ್ ಅಂತ, ಇವಾಗ ತಾನೇ ಹುಟ್ಟಿದಾನೆ. ಇಷ್ಟಿದ್ರು ತುಂಬಾ ಖರ್ಚು ಒಂದು. ಏನಂದ್ರೆ ದಿವಸಕ್ಕೆ 10 ರಿಂದ 20, 8 ರಿಂದ 10 ಡೈಪರ್ ಚೇಂಜ್ ಮಾಡಲೇಬೇಕು. ಆ ಡೈಪರ್ ವಿಚಾರ ನೆನೆಸ್ಕೊಂಡಾಗೆಲ್ಲ ನನಗೆ ಹೊಟ್ಟೆ ಹೇಗೋ ಆಗುತ್ತೆ. ಯಾಕಂದ್ರೆ ಡೈಪರ್ ದುಡ್ಡು ಕೊಟ್ಟು ಅರ್ಧ ಸ್ಯಾಲರಿ ಡೈಪರ್ಗೆ ಹೋಗಿದೆ. ಅದನ್ನು ಉದ್ದೇಶಿಸಬೇಕು. ನನ್ನ ಮಗನಿಗೆ ಬೇಕು ದಿವಸಕ್ಕೆ ಕನಿಷ್ಠ 8 ರಿಂದ 10 ಡೈಪರ್, ನನ್ನ ಮಗನಿಗೆ ಬೇಕು ದಿವಸಕ್ಕೆ ಕನಿಷ್ಠ 8 ರಿಂದ 10 ಡೈಪರ್. ಆ ಖರ್ಚು ನೆನೆಸಿಕೊಂಡ್ರೆ ಹೊಟ್ಟೆ ನೋವು, ನನಗೂ ಬೇಕು ಟಾಯ್ಲೆಟ್ ಪೇಪರ್. ಮದುವೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇಂಡಿಯನ್ ಮದುವೆಗಳು ಅಂದ್ರೆ, ಭಾರತೀಯ ಮದುವೆಗಳು ಅಂದ್ರೆ ತುಂಬಾ ಶಾಶ್ವತವಾದ ಕೊಟ್ಟ. ಅದರ ಮೇಲೆ ಬಂದಿದ್ದಾನ, ಭಾರತೀಯ ಮದುವೆಗಳು ಶಾಶ್ವತ ಎಂಬುದು ಖಚಿತ, ಭಾರತೀಯ ಮದುವೆಗಳು ಶಾಶ್ವತ ಎಂಬುದು ಖಚಿತ, ಹೆಂಡತಿಯರಿಂದ ಬೈಗಳು ಮಾತ್ರ ಉಚಿತ. ಹೆಲ್ಮೆಟ್, ಬೈಕ್ ಓಡಿಸೋರೆಲ್ಲ ಹೆಲ್ಮೆಟ್ ಹಾಕೊಳ್ಳೇಬೇಕು. ಆದ್ರೆ ಮದುವೆ ಆದ್ರೆ ಏನ್ ಬೇಕು ಹೆಲ್ಮೆಟ್? ಅದನ್ನು ಕೇಳ್ತಾರೆ. ಬೈಕ್ ಓಡಿಸುವವರಿಗೆ ಕಡ್ಡಾಯವಾಗಿ ಧರಿಸಬೇಕಂತೆ ಹೆಲ್ಮೆಟ್, ಬೈಕ್ ಓಡಿಸುವವರು ಕಡ್ಡಾಯವಾಗಿ ಧರಿಸಬೇಕಂತೆ ಹೆಲ್ಮೆಟ್. ಮದುವೆಯಾದವರಿಗೆ ಯಾಕೆ ಬೇಕು ಹೆಂಡತಿಯನ್ನು ಇರೋ ಹೆಲ್ಮೆಟ್? ಮದುವೆಗೂ ಮುಂಚೆ ಅವಳಾಗಿದ್ದಳು ನನ್ನ ದಂತದ ಗೊಂಬೆ, ಮದುವೆಗೂ ಮುಂಚೆ ಅವಳಾಗಿದ್ದಳು ನನ್ನ ದಂತದ ಗೊಂಬೆ, ಮದುವೆಯ ನಂತರ ನಾನಾಗಿರುವೆ ಅವಳ ಕೈ ಗೊಂಬೆ. ಕೊನೆಗೆ ಇಷ್ಟೊತ್ತು ಹೆಂಡತಿನ ಬಯಸೋದಕ್ಕೆ ಕೆಳಗೆ ಕೊನೆಗೆ ಒಂದು ಒಳ್ಳೆ ಮಾತನ್ನು ಹೇಳಿ ಹೋಗಿಲ್ಲ ಅಂತಂದ್ರೆ ಮನೆಗೆ ಊಟ ಸಿಗೋದಿಲ್ಲ, ಇವತ್ತಿನ ಊಟ ಆಗಿತ್ತು ನಾಳೆ ಬೆಳಿಗ್ಗೆ ತಿಂಡಿ ಸಿಗೋದಿಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಕವನ ನನ್ನ ಹೆಂಡತಿ ಬಗ್ಗೆ. ನಲ್ಲೆ ನೀನೇ ನನ್ನ ಮನವ ಕದ್ದ ಮನ ಮೋಹಿನಿ, ನಲ್ಲೆ ನೀನೇ ನನ್ನ ಮನವ ಕದ್ದ ಮನ ಮೋಹಿನಿ, ನನ್ನ ಪಾಲಿಗೆ ನೀನೇ ಹೇಮಾ ಮಾಲಿನಿ.